ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಕಾಂತರದ್ದು ಅಂತ ಹೇಳಿ. ನಾನು ಪಾಂಡವಪುರ ತಾಲೂಕಿನ GHPS ಮಲ್ಲಿಗೆರೆ ಶಾಲೆಯ GPT ಸೈನ್ಸ್ ಮತ್ತು ಮ್ಯಾಥ್ಸ್ ಶಿಕ್ಷಕ. ನಮ್ಮದು ಪಾಂಡವಪುರ ಹಾಗೂ KR ಪೇಟೆ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ಕೇವಲ 45 ಮಕ್ಕಳಿರುವಂತಹ ಒಂದು ಪುಟ್ಟ ಶಾಲೆ. ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಮನದಲ್ಲಿಟ್ಟುಕೊಂಡು ನಾನು ಹಲವಾರು ಶೈಕ್ಷಣಿಕ ಅಭ್ಯಾಸಗಳನ್ನ ಶುರು ಮಾಡಿದೆ. ಅದರಲ್ಲಿ ತುಂಬ ಯಶಸ್ವಿಯಾದ 3 ಶೈಕ್ಷಣಿಕ ಅಭ್ಯಾಸಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೆಯದು, ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಒಂದು ಪ್ರಯೋಗಾಲಯದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಮ್ಮ ಶಾಲೆಯಲ್ಲಿ ಪ್ರಯೋಗಾಲಯದ ವ್ಯವಸ್ಥೆ ಇಲ್ಲದೇ ಇದ್ದಿದ್ದರಿಂದ ನಾನು ತರಗತಿಯಲ್ಲಿಯೇ ಸಿಕ್ಕಂತಹ ಹಳೆಯ ಬೆಂಚುಗಳನ್ನ ಜೋಡಿಸಿ ಒಂದು ಸುಲಭವಾದ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದೆ. ನಮ್ಮ ಶಾಲೆಯ ಮಕ್ಕಳು ಹಾಗೂ ನಮ್ಮ ಒಂದು ಪುಟ್ಟ ಪ್ರಯೋಗಾಲಯವನ್ನು ನಿಮಗೆ ನಾನಿವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಸೊ ಇವರು ನಮ್ಮ 6 ಮತ್ತು 7ನೇ ತರಗತಿ ಮಕ್ಕಳು. ಸೊ ಇಲ್ಲಿ ಮಕ್ಕಳಿಗೆ ಸೈನ್ಸ್ ಪಾಠವನ್ನು ಬರೀ ಬುಕ್ಕು ಹಾಗೂ ಎಕ್ಸ್ಪ್ಲೇನ್ ಮಾಡೋ ಬದಲು ನಾವೊಂದು ಲ್ಯಾಬ್ ಸೆಟಪ್ ಥರ ಮಾಡ್ಕೊಂಡಿದ್ದೀವಿ. ಸಿಂಪಲ್ಲಾಗಿ ಏನು ನಮ್ಮ ಕ್ಲಾಸ್ ರೂಮಲ್ಲಿ ಜಾಗ ಇದೆಯೋ ಅಷ್ಟನ್ನೇ ಬಳಸ್ಕೊಂಡು ಒಂದು ಲ್ಯಾಬ್ ಸೆಟಪ್ ಥರ ಮಾಡ್ಕೊಂಡಿದ್ವಿ. ಅದೇ ರೀತಿ ಮೇಲ್ಗಡೆ ಒಂದು ಅದಕ್ಕೆ ಎಕ್ಸ್ಪೆರಿಮೆಂಟ್ಸ್ಗೆ ಎಕ್ಸ್ಪ್ಲನೇಷನ್ ಕೂಡ ಚಾರ್ಟ್ ಮುಖಾಂತರ ಮಾಡ್ಕೊಂಡಿದ್ವಿ. ಇಲ್ಲಿ ಏನು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಇದೆ 6 ಮತ್ತು 7ನೇ ತರಗತಿಗೆ, ಅದನ್ನು ಒಂದು 10 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೌಂಡು, ಎಲೆಕ್ಟ್ರಿಸಿಟಿ, ಲೈಟು, ಮ್ಯಾಗ್ನೆಟು, ಮೆಕ್ಯಾನಿಕ್ಸು, ಈ ಥರ ಒಂದು 10 ಭಾಗಗಳು ಮಾಡ್ಕೊಂಡಿದ್ದೀವಿ. ಹಾಗೆ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ ಏನೇನಿದೆ ಅಂತ. ಇದು ವಿದ್ಯುತ್ ಶಕ್ತಿ ವಿಭಾಗ. ಇಲ್ಲಿ ಸುಮಾರು 40 ಪ್ರಯೋಗಗಳನ್ನ ಮಾಡುವಷ್ಟು ಉಪಕರಣಗಳಿವೆ. ಅದೇ ರೀತಿ ಇದು ಕಾಂತಗಳ ವಿಭಾಗ. ಇಲ್ಲಿ ಮಕ್ಕಳೇ ಕಾಂತಗಳೊಂದಿಗೆ ಆಟ ಆಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಇದು ಬೆಳಕಿನ ವಿಭಾಗ. ಇಲ್ಲಿ ಮಸೂರಗಳನ್ನ ಬಳಸ್ಕೊಂಡು ಮಕ್ಕಳು ಯಾವಾಗಲೂ ಅವರ ಕಿಟಕಿಯ ಒಂದು ಇಮೇಜ್ ಈ ಪರದೆ ಮೇಲೆ ಬೀಳುವಂತೆ ಮಾಡಿದ್ದಾರೆ. ಇದು ಯಂತ್ರಶಾಸ್ತ್ರ. ಇಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಆಟಿಕೆಗಳನ್ನ ಮಾಡ್ಕೊತಾರೆ. ಇದು ಗಣಿತ ವಿಭಾಗ. ಇಲ್ಲಿ ನೋಡಿದ್ರೆ ನೀವು ಗಣಿತಕ್ಕೆ ಸಂಬಂಧಪಟ್ಟಂತೆ ಕಲಿಕೋಪಕರಣಗಳಿವೆ. ಇದು ಜೀವಶಾಸ್ತ್ರ ವಿಭಾಗ. ಸೊ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಇದೆ. ಈ ನಮ್ಮ ಪ್ರಯೋಗಾಲಯದ ಸಂಪೂರ್ಣ ನಿರ್ವಹಣೆ ಹಾಗೂ ಜವಾಬ್ದಾರಿಯನ್ನು ಮಕ್ಕಳೇ ವಹಿಸಿಕೊಂಡಿರುತ್ತಾರೆ. ಈ ನಮ್ಮ ಪ್ರಯೋಗಾಲಯ ಮಕ್ಕಳಿಗೆ ಮುಕ್ತವಾಗಿದ್ದು ಅವರು ಬಂದು ತಮ್ಮ ಪ್ರಯೋಗಗಳನ್ನ ಸಂಪೂರ್ಣ ಮುಕ್ತವಾಗಿ ಇಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಮಕ್ಕಳು ಮಾಡುವಂತಹ ಒಂದಷ್ಟು ಪ್ರಯೋಗಗಳನ್ನ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆಯಾ ಸರ್? ಇದು ಒಂದು ಸ್ಪೀಕರು ಮತ್ತು ಒಂದು ಬ್ಯಾಟ್ರಿ ತಗೊಂಡಿದ್ದೀನಿ. ಇದರ ಮೂಲಕ ಯಾವ ಥರ ವಿದ್ಯುತ್ ಹರಿಯುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಓಕೆ. ಇಲ್ಲಿ ವಿದ್ಯುತ್ ಹರಿಯಲು ಜಾಗ ಇಲ್ಲ, ಆದ್ದರಿಂದ ಇದು ವರ್ಕ್ ಆಗ್ತಿಲ್ಲ. ಹಿಂಗೆ ಟಚ್ ಮಾಡಿದ ತಕ್ಷಣ ಸ್ಪೀಕರ್ ವರ್ಕ್ ಆಗ್ತಿದೆ. ಈಗ ಯಾವುದು ವಾಹಕ ಮತ್ತು ಅವಾಹಕ ಅಂತ ಹೇಳ್ಕೊಂಡು ಹೋಗ್ತೀನಿ. ಇದು ಪ್ಲಾಸ್ಟಿಕ್ ಮೂಲಕ ವಿದ್ಯುತ್ ಹರಿತಿಲ್ಲ, ಇದು ಅವಾಹಕ ವಸ್ತು. ಅದೇ ಈ ಕಬ್ಬಿಣದ ಮೇಲೆ ಹಿಡಿದ್ರೆ ವರ್ಕ್ ಆಗ್ತಿದೆ, ಇದು ವಾಹಕ ವಸ್ತು. ಇದೇ ಮರದಲ್ಲಿ ಮಾಡಿದ್ರೆ ಇದು ಅವಾಹಕ. ಎರಡನೆಯದಾಗಿ ನಾವು ಮಕ್ಕಳಲ್ಲಿ ಭಯಮುಕ್ತ ವಾತಾವರಣ ಸೃಷ್ಟಿ ಮಾಡಲು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ವಿಚಾರಣಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಮಕ್ಕಳು ಪ್ರತಿನಿತ್ಯ ತಮ್ಮ ಮನೆಯಲ್ಲಿ ಅಥವಾ ನಿಸರ್ಗದಲ್ಲಿ ನೋಡುವಂತಹ ಯಾವುದಾದರೂ ವಿಷಯ ಅಥವಾ ವಸ್ತುವಿನ ಬಗ್ಗೆ ಪ್ರಶ್ನೆಗಳನ್ನು ಬರೆದುಕೊಂಡು ಬರಲು ಹೇಳಲಾಯಿತು. ಪ್ರಾರಂಭದಲ್ಲಿ ಮಕ್ಕಳ ಪ್ರಶ್ನೆಗಳು ಹೇಗಿರ್ತಿತ್ತು ಅಂತ ಅಂದರೆ, ಕೇವಲ ಎಂದರೇನು ಎನ್ನುವಂತಹ ಪ್ರಶ್ನೆಗಳನ್ನ ಮಾತ್ರ ಬರಿತಾಯಿದ್ರು. ಉದಾಹರಣೆಗೆ ಮರ ಎಂದರೇನು, ಗಿಡ ಎಂದರೇನು, ಪಕ್ಷಿ ಎಂದರೇನು, ಕೇವಲ ಈ ತರಹದ ಪ್ರಶ್ನೆಗಳು ಬರ್ತಾಯಿದ್ವು. ನಂತರ ತರಗತಿಗಳಲ್ಲಿ ಚರ್ಚೆಗಳನ್ನು ನಡೆಸಿ ಮಕ್ಕಳ ಪ್ರಶ್ನೆಗಳಿಗೆ ಮರು ಪ್ರಶ್ನೆಗಳನ್ನ ಹಾಕುತ್ತಾ ಮಕ್ಕಳಲ್ಲಿಯೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಉಂಟಾಗುವ ಹಾಗೆ ಮಾಡಲಾಯಿತು. ಈಗ ಮಕ್ಕಳು ಕೇವಲ ಎಂದರೇನು ಅನ್ನುವಂತಹ ಪ್ರಶ್ನೆಗಳನ್ನ ಬಿಟ್ಟು, ಹಾಲು ಕಾಯಿಸಿದಾಗ ಉಕ್ಕುತ್ತೆ, ಆದರೆ ನೀರು ಉಕ್ಕುವುದಿಲ್ಲ ಏಕೆ? ಭೂಮಿಯು ಒಂದು ದಂಡಕಾಂತದ ಹಾಗಾದರೆ ಭೂಮಿಯು ಎಲ್ಲವನ್ನ ಆಕರ್ಷಿಸುತ್ತದೆ, ಆದರೆ ಕಾಂತ ಕೇವಲ ಕಾಂತೀಯ ವಸ್ತುಗಳನ್ನ ಮಾತ್ರ ಆಕರ್ಷಿಸುತ್ತದೆ ಏಕೆ? ದೋಣಿ ಮುಂದೆ ಸಾಗಲು ಹುಟ್ಟಿನಿಂದ ನಾವು ನೀರನ್ನು ಹಿಂದೆ ತಳ್ಳಬೇಕು, ಆದರೆ ಹರಿಯುವ ನೀರಿನಲ್ಲಿ ದೋಣಿ ಸ್ವತಃ ಏಕೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದಿಲ್ಲ? ಈ ರೀತಿಯಾದಂತಹ ಪ್ರಶ್ನೆಗಳು ಮಕ್ಕಳಿಂದ ಬರೋಕ್ಕೆ ಶುರುವಾಯಿತು.
ಈ ಮೂಲಕ ವಿದ್ಯಾರ್ಥಿಗಳು ಪ್ರಶ್ನಿಸುವ ಕೌಶಲ್ಯ ಅಭಿವೃದ್ಧಿಗೊಂಡು ವಿದ್ಯಾರ್ಥಿಗಳು ಹೆಚ್ಚು ಚಿಂತನಾಶೀಲ ಮತ್ತು ವಿಶ್ಲೇಷಣಾತ್ಮಕರಾಗಿ ಬೆಳೀತಾ ಹೋದರು. ಸೊ ಇವತ್ತು ಸುಮಾರು ನಮ್ಮ ಹತ್ರ 2,000-3,000 ಪ್ರಶ್ನೆಗಳಿರುವಂತಹ ಮಕ್ಕಳೇ ತಯಾರು ಮಾಡಿದ ಪ್ರಶ್ನೆ ಪತ್ರಿಕೆ ಇದೆ. ಪ್ರತಿ ಪಾಠಕ್ಕೂ ಒಂದೇ ಬೋಧನಾ ವಿಧಾನವನ್ನು ಅನುಸರಿಸಿದ್ರೆ ಆ ಪಾಠ ನಿರೀಕ್ಷಿಸುವಂತಹ ತಿಳುವಳಿಕೆ ಅಥವಾ ಕೌಶಲ್ಯಾಭಿವೃದ್ಧಿ ಆ ಮಗುವಿನಲ್ಲಿ ಆಗೋದಿಲ್ಲ ಅನ್ನೋದನ್ನು ಅರ್ಥಕೊಂಡು ಪ್ರತಿ ಪಾಠಕ್ಕೂ ಬೇರೆ ಬೇರೆ ಬೋಧನಾ ವಿಧಾನಗಳನ್ನ ಗುರುತು ಮಾಡಲಾಯಿತು. ಉದಾಹರಣೆಗೆ ಸಸ್ಯಗಳ ಬಗ್ಗೆ ಪಾಠ ಮಾಡಬೇಕಾದ್ರೆ ವಿದ್ಯಾರ್ಥಿಗಳನ್ನ ತರಗತಿಯ ಕೋಣೆಯ ಹೊರಗೆ ಕರ್ಕೊಂಡೋಗಿ ನಿಜವಾದ ಸಸ್ಯಗಳ ಜೊತೆಗೆ ಪಾಠವನ್ನು ಮಾಡುವಂಥದ್ದು, ಹಾಗೂ ತ್ಯಾಜ್ಯ ನೀರಿನ ಕಥೆ ಎಂಬ ಪಾಠವನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿ ಮಾಡಿಸಿ ಪ್ರಾಜೆಕ್ಟ್ ಆಧಾರಿತ ಕಲಿಕೆಯನ್ನು ಮಾಡಲಾಯಿತು. ವಿದ್ಯಾರ್ಥಿಗಳು ತಮ್ಮ ಊರಿನ ತ್ಯಾಜ್ಯ ನೀರಿನ ಮೂಲಗಳು, ಆ ತ್ಯಾಜ್ಯ ನೀರಿನ ನಿರ್ವಹಣೆ, ತಮ್ಮ ಊರಿನ ಚರಂಡಿ ವ್ಯವಸ್ಥೆ ಹಾಗೂ ತ್ಯಾಜ್ಯ ನೀರಿನ ಶುದ್ಧೀಕರಣವನ್ನು ಹೇಗೆ ಮಾಡ್ತಾರೆ ಮತ್ತು ತ್ಯಾಜ್ಯ ನೀರಿನ ಶುದ್ಧೀಕರಣ ಮಾಡಲಿಲ್ಲ ಅಂದರೆ ಅದರಿಂದಾಗುವಂತಹ ತೊಂದರೆಗಳು ಇವೆಲ್ಲವನ್ನೂ ಕೂಡ ಸ್ವತಃ ನೋಡಿ ತಿಳ್ಕೊತಾರೆ. ಜೊತೆಗೆ ವ್ಯಕ್ತಿಗಳ ಸಂದರ್ಶನವನ್ನು ಮಾಡಿ ಈ ತ್ಯಾಜ್ಯ ನೀರಿನಿಂದ ಆಗುವಂತಹ ತೊಂದರೆಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಮಕ್ಕಳ ಒಂದಷ್ಟು ಚಟುವಟಿಕೆಗಳನ್ನ ನಾವು ಇಲ್ಲಿ ನೋಡೋಣ ಬನ್ನಿ. ನಾವೆಲ್ಲ ಎಲ್ಲ ತನಕ ಹೋಗಿ ಚರಂಡಿ ವ್ಯವಸ್ಥೆ ಹೆಂಗೈತಿ ಎಲ್ಲ ನೋಡ್ಕೊ ಬಂದ್ವಿ. ಚರಂಡಿ ನೀರೆಲ್ಲ ಒಳಗೆ ಬಿಟ್ಟವ್ರೆ, ಪ್ಲಾಸ್ಟಿಕ್ ಎಲ್ಲ ಒಳಗೆ ಹಾಕಿದ್ದಾರೆ. ಕನ್ನಡವರೆಲ್ಲ ಅವರ ಕವರ್ಗಳನ್ನೆಲ್ಲ ಹೆಂಗ್ ಕಿತ್ತಿ ಅಂಟಿದ್ದಾರೆ. ಮತ್ತೆ ಪಂಚಾಯತ್ ಎಲ್ಲ ಹೇಳಾಯ್ತು, ಪಂಚಾಯತಿ ಕೇಳ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ ಕಂಪ್ಲೇಂಟ್ ನಾವೇ ಕುಡಿಕೋದು ಇದರಲ್ಲಿ ಹೇಳಿ ನಿಮ್ಮ ಮಕ್ಳಿಗೆಲ್ಲ ಜರ ಬರಲ್ವಾ? ಎಲ್ಲ ಬರ್ತವೆ, ಸೊಳ್ಳೆ ಬರ್ತವೆ, ಇಲ್ಲಿ ಯಾರು ಏನು ಕ್ಲೀನ್ ಮಾಡಿಲ್ವಲ್ಲ, ಪಂಚಾಯತಿಗೆ ಹೇಳಿ ಬೇಕಲ್ವಾ ನೀವು ಹೇಳ್ಬೇಕು. ಪಂಚಾಯತಿಗೆ ಹೇಳ್ಬೇಕಾಯ್ತು. ಈ ರೀತಿಯಾದಂತಹ ವಿವಿಧ ಬೋಧನಾ ವಿಧಾನಗಳ ಮೂಲಕ ವಿದ್ಯಾರ್ಥಿಗಳು ವಿಚಾರಣೆ, ಸಮಸ್ಯೆ ಪರಿಹಾರ ಹಾಗೂ ಸಹಯೋಗದಂತಹ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಸೈದ್ಧಾಂತಿಕ ಪರಿಕಲ್ಪನೆಗಳು ಮತ್ತು ನೈಜ ಜೀವನದ ಅನ್ವಯಗಳಿಗೆ ಸಂಬಂಧಪಟ್ಟಿದಂತಹ ತಿಳುವಳಿಕೆ ಮತ್ತು ಧಾರಣವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ನಮ್ಮ ಶಾಲೆಯ 3 ಉತ್ತಮ ಶೈಕ್ಷಣಿಕ ಅಭ್ಯಾಸಗಳು. ಇದೇ ರೀತಿ ನಮ್ಮ ಶಾಲೆಯ ಮುಂದಿನ ಯೋಜನೆಗಳನ್ನ ಕೂಡ ನಾನು ಇಲ್ಲಿ ಹೇಳ್ತೀನಿ. ಹೊರಾಂಗಣ ಪ್ರಯೋಗಾಲಯ ಮಾಡುವಂಥದ್ದು ನಮ್ಮ ಶಾಲೆಯ ಮುಂದಿನ ಯೋಜನೆ. ಶಾಲೆಯಲ್ಲಿ ಮಕ್ಕಳಿಗಾಗಿ FLN ಕಲಿಕಾ ಕೇಂದ್ರವನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ವಿಷಯವಾರು ಕಲಿಕಾ ಕೇಂದ್ರಗಳ ನಿರ್ಮಾಣವನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವೆಲ್ಲವನ್ನು ಮಾಡಿ ನಮ್ಮ ಕೊನೆಯ ಆಸೆ ಏನಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಪ್ರವೇಶಾತಿ ಮೇಲೆ ಕೇಂದ್ರೀಕರಿಸಿ ಪ್ರವೇಶವನ್ನು ಹೆಚ್ಚಿಸುವಂಥದ್ದು. ಇದು ನಮ್ಮ ಶಾಲೆಯ ಕತೆ. ಧನ್ಯವಾದಗಳು.